6ನೇ ತರಗತಿ ವಿಜ್ಞಾನ ಅಧ್ಯಾಯ 7 ಚಲನೆ ಮತ್ತು ದೂರಗಳ ಅಳತೆ ಪ್ರಶ್ನೋತ್ತರ. ಅಭ್ಯಾಸ. ಪ್ರಶ್ನೆ 1. ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಉತ್ತರ. ನೆಲ ಸಾರಿಗೆಗೆ ಉದಾಹರಣೆಗಳೆಂದರೆ ಬಸ್ಸು, ರೈಲು. ನೀರಿನ ಸಾರಿಗೆಗೆ ಉದಾಹರಣೆಗಳೆಂದರೆ ಹಡಗು, ದೋಣಿ. ಗಾಳಿಯಲ್ಲಿನ ಸಾರಿಗೆಗೆ ಉದಾಹರಣೆಗಳೆಂದರೆ ವಿಮಾನ, ಹೆಲಿಕಾಪ್ಟರ್. ಪ್ರಶ್ನೆ 2. ಬಿಟ್ಟ ಸ್ಥಳಗಳನ್ನು ತುಂಬಿ. 1 ಮೀಟರ್ ಎಂದರೆ ಡ್ಯಾಶ್ ಸಿಎಂ. ಉತ್ತರ 100 ಸೆಂಟಿಮೀಟರ್. 2 5 ಕಿಲೋಮೀಟರ್ ಎಂದರೆ ಡ್ಯಾಶ್ ಮೀಟರ್. ಉತ್ತರ 5000 ಮೀಟರ್. 3 ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ. ಉತ್ತರ ಆವರ್ತಕ. 4 ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಡ್ಯಾಶ್ ಚಲನೆ. ಉತ್ತರ ಆವರ್ತಕ. 5 ಬೈಸಿಕಲ್ ಚಕ್ರದ ಚಲನೆಯು ಡ್ಯಾಶ್ ಚಲನೆ. ಉತ್ತರ ವೃತ್ತೀಯ. ಪ್ರಶ್ನೆ 3. ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ? ಉತ್ತರ. ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಜ್ಜೆಯ ಗಾತ್ರವು ಬೇರೆ ಬೇರೆಯಾಗಿರುತ್ತದೆ. ಅಂತರಗಳು ಸಮಾನವಾಗಿರುವುದಿಲ್ಲ. ಹೀಗಾಗಿ ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ. ಪ್ರಶ್ನೆ 4. ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಉದ್ದಗಳು 1 ಮೀಟರ್, 1 ಸೆಂಟಿಮೀಟರ್, 1 ಕಿಲೋಮೀಟರ್, 1 ಮಿಲಿಮೀಟರ್. ಉತ್ತರ. ಏರಿಕೆ ಕ್ರಮ. ಏರಿಕೆ ಕ್ರಮ ಎಂದರೆ ಚಿಕ್ಕ ಪರಿಮಾಣದಿಂದ ದೊಡ್ಡ ಪರಿಮಾಣದಲ್ಲಿ ಬರೆಯುವುದು. 1 ಮಿಲಿಮೀಟರ್, 1 ಸೆಂಟಿಮೀಟರ್, 1 ಮೀಟರ್, 1 ಕಿಲೋಮೀಟರ್. ಪ್ರಶ್ನೆ 5. ಒಬ್ಬ ವ್ಯಕ್ತಿಯ ಎತ್ತರ 1.65 ಮೀಟರ್. ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ಮಕ್ಕಳೇ, ಇಲ್ಲಿ ಉತ್ತರವನ್ನು ಕೊಡಲಾಗಿದೆ, ಗಮನಿಸಿ. ಪ್ರಶ್ನೆ 6. ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3250 ಮೀಟರ್. ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. ಮಕ್ಕಳೇ, ಇಲ್ಲಿ ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ ಉತ್ತರಗಳನ್ನು ಕೊಡಲಾಗಿದೆ, ಗಮನಿಸಿ. ಪ್ರಶ್ನೆ 7. ಒಂದು ಎಣಿಕೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ 3 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸೂಜಿಯ ಉದ್ದವೆಷ್ಟು? ಉತ್ತರ. ಒಂದು ತುದಿಯಲ್ಲಿನ ಸ್ಕೇಲ್ನ ಅಳತೆ 3 ಸೆಂಟಿಮೀಟರ್ ಮತ್ತು ಇನ್ನೊಂದು ತುದಿಯಲ್ಲಿ 33.1 ಸೆಂಟಿಮೀಟರ್. ಆದ್ದರಿಂದ ಎಣಿಕೆಯ ಸೂಜಿಯ ಉದ್ದವನ್ನು 2 ವಾಚಕಗಳನ್ನು ಕಳೆಯುವುದರ ಮೂಲಕ ನೀಡಲಾಗುತ್ತದೆ. ಅಂದರೆ 33.1 ಸೆಂಟಿಮೀಟರ್ ಅನ್ನು -3 ಸೆಂಟಿಮೀಟರ್ ಇಂದ ಕಳೆಯುವುದರ ಮೂಲಕ ಉತ್ತರವನ್ನು ತಿಳಿಯಬಹುದು. ಉತ್ತರ 33.1 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆ 8. ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ. ಸಾಮ್ಯತೆಗಳು. ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ 2 ಸ್ಥಿರ ಅಕ್ಷದ ಮೇಲೆ ಚಲನೆಯನ್ನು ಪ್ರದರ್ಶಿಸುತ್ತವೆ. ಇವುಗಳ ಚಲನೆಯು ವೃತ್ತೀಯ ಚಲನೆಯಾಗಿದೆ. ಭಿನ್ನತೆ. ಬೈಸಿಕಲ್ ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ. ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ತಿರುಗುವ ಚಲನೆಯನ್ನು ತೋರಿಸುತ್ತದೆ. ಪ್ರಶ್ನೆ 9. ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ? ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳ್ಯಾವುವು? ಉತ್ತರ. ಏಕೆಂದರೆ ರಬ್ಬರ್ ಸ್ಥಿತಿಸ್ಥಾಪಕ ವಸ್ತುವಾಗಿದ್ದು ಅದು ಹಿಗ್ಗುತ್ತದೆ. ಟೇಪ್ನ ಎಳೆತದಿಂದ ಉದ್ದವು ಬದಲಾಗಬಹುದು. ಹಾಗಾಗಿ ರಬ್ಬರ್ ಅನ್ನು ಅಳತೆ ಪಟ್ಟಿಯಂತೆ ಬಳಸಲಾಗುವುದಿಲ್ಲ. ಸಮಸ್ಯೆಗಳು. ವಿಭಿನ್ನ ವ್ಯಕ್ತಿಗಳು ಒಂದೇ ದೂರವನ್ನು ಅಳತೆ ಮಾಡಿದರೂ ಮಾಪನವು ಬದಲಾಗುತ್ತದೆ. ರಬ್ಬರ್ ಅನ್ನು ಎಳೆಯುವುದು ಬಲವನ್ನು ಅವಲಂಬಿಸಿರುತ್ತದೆ. ಪ್ರಶ್ನೆ 10. ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನು ನೀಡಿ. ಉತ್ತರ. ಆವರ್ತಕ ಚಲನೆಗೆ 2 ಉದಾಹರಣೆಗಳು. 1 ಲೋಲಾಕದ ಚಲನೆ. 2 ಜೋಕಾಲಿ ಮೇಲೆ ಕುಳಿತ ಹುಡುಗನ ಚಲನೆ.